ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್. ಮಾನವ ಹಕ್ಕುಗಳನ್ನು ಕಾಪಾಡೋದಕ್ಕೋಸ್ಕರನೇ ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ವ್ಯಾಪ್ತಿ ಬಹಳ ವಿಶಾಲವಾದದ್ದು. ನಮ್ಮ ದೇಶದ ಸಂವಿಧಾನದ ವಿಧಿ 21ರಲ್ಲಿ ಸ್ವತಂತ್ರವಾಗಿ ಬದುಕುವಂಥ ಹಕ್ಕನ್ನ ಮೂಲಭೂತ ಹಕ್ಕಾಗಿ, ಫಂಡಮೆಂಟಲ್ ರೈಟ್ ಆಗಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಪ್ರತಿಯೊಬ್ಬ ಮನುಷ್ಯನೂ ಸಹ ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ಬಾಳಬೇಕು. ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಹೋಗಿ ವಾಸ ಮಾಡಬಹುದು. ಯಾವುದೇ ಒಂದು ರಾಜ್ಯದ ವ್ಯಕ್ತಿ ಮತ್ತೊಂದು ರಾಜ್ಯಕ್ಕೆ ಹೋಗಿ ವಾಸ ಮಾಡಬಾರ್ದು. ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ವಾಸ ಮಾಡಬಹುದು. ಇದು ಒಂದು ಮಾನವ ಹಕ್ಕು. ಇದು ವ್ಯಕ್ತಿಗಿರುವಂತಹ ವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ವಿಧಿ 21ರಲ್ಲಿ. ಹಾಗೆ ಭೇದ ಭಾವ ಮಾಡಬಾರ್ದು. ಜಾತಿಗಳ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಅಥವಾ ಪುರುಷ ಅಥವಾ ಸ್ತ್ರೀ ಎನ್ನುವಂಥ ಒಂದು ಆಧಾರದ ಮೇಲೆ ಯಾರಲ್ಲೂ ಜನಗಳಲ್ಲಿ ಭೇದ ಭಾವವನ್ನು ಉಂಟು ಮಾಡಬಾರ್ದು. ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಅದು ಈ ದೇಶದ ಕಾನೂನಿನ ಸಂವಿಧಾನದ ಉದ್ದೇಶ. ಇದನ್ನೆಲ್ಲ ಮಾನವ ಹಕ್ಕುಗಳಲ್ಲಿ ಬರುತ್ತೆ. ಪ್ರತಿಯೊಬ್ಬ ಮಾನವನಿಗೂ ಇರುವಂತಹ ಹಕ್ಕುಗಳಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ವೃತ್ತಿ ಸ್ವಾತಂತ್ರ್ಯ ಇದೆ. ತಮ್ಗೆ ಬೇಕಾದ ವೃತ್ತಿಯನ್ನ ಕಾನೂನು ರೀತಿಯಲ್ಲಿ ಮಾಡ್ಬೋದು, ತಮ್ಗೆ ಬೇಕಾದ ವ್ಯಾಪಾರವನ್ನ ಮಾಡ್ಬೋದು, ಅದಕ್ಕೂ ಕಾನೂನಿನಲ್ಲಿ ಅವಕಾಶ ಇದೆ. ಈ ಎಲ್ಲ ಕ್ರಮಗಳನ್ನ ಮಾಡಿ ಈ ಮಾನವ ಹಕ್ಕುಗಳಿಗೆ ತೊಂದರೆಯಾದಾಗ ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಈ ಕಾಯ್ದೆಯನ್ನ ಜಾರಿಗೆ ತಂದು